ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಐ ಥಿಂಕ್ ಆಫ್ಟರ್ನೂನಿಂದನೇ ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಅಲ್ಲ, 4:35 ಆಗೋಗಿ ಬಂದಿದೆ. ಇವಾಗ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಟೀ ಟೈಮ್. ಟೀ ಇಡೋಣ ಅಂತ ಬಂದೆ. ಹಾಗೆ ತುಂಬ ಜನ ಕೇಳ್ತಾಯಿದ್ರು ಸುನಿಲ್ಗೆ ಪ್ರ್ಯಾಂಕ್ ಮಾಡಿ ಅಂತ ಒಂದಷ್ಟು ಐಡಿಯಾಗಳನ್ನ ಕೂಡ ಕೊಡ್ತಾಯಿದ್ರಿ. ಸೊ ಟೀ ಪ್ರ್ಯಾಂಕ್ ಮಾಡೋಣ ಸುನಿಲ್ಗೆ. ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ಮಲಗಿದ್ದಾರೆ. ಸೊ ಟೀ ಪ್ರ್ಯಾಂಕ್ ಮಾಡೋಣ, ಹೆಂಗೆ ವರ್ಕ್ ಆಗುತ್ತೆ ನೋಡಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಟೀ ಮಾಡ್ತಾ ಇದ್ನಲ್ಲ, ಇವಾಗಿಂದನೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಾಗುತ್ತೆ ಏನು ಅಂತ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ನಿಮಗೂ ಖುಷಿ ಆಗ್ಬೋದು ಅಂತ ಅನ್ಕೋತೀನಿ. ಹಾಗೆ ಒಬ್ಬಟ್ಟು ಮಾಡಿದ್ವಿ ಅಲ್ವಾ ನೆನ್ನೆ. ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋದಕ್ಕಿಂತ ಅದು ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಸಖತ್ ಟೇಸ್ಟ್ ಆಗಿರುತ್ತೆ. ಹೆಂಗೆ ಚೆನ್ನಾಗಿ ಕೂಡ ಆಯಿತು. ನಾನು ಇವಾಗ ಟೀ ಮಾಡಿಕೊಂಡು ಸುನೀಲ್ ಹತ್ರ ತಗೊಂಡು ಹೋಗಿ ಎಬ್ಬಿಸ್ಬಿಟ್ಟು ಹೇಳ್ತೀನಿ ಟೀ ತೊಗೊಳ್ಳಿ ಅಂತ, ನೋಡೋಣ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ನನ್ನ ರಿಂಗ್ ತುಂಬ ಜನ ಕೇಳಿದ್ವಿ ಹತ್ರದಿಂದ ತೋರಿಸಿ ಅಂತ. ಹತ್ರದಿಂದ ಏನಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ರ್ಯಾಂಡಮಾಗಿ. ಇದಕ್ಕೆ ಗ್ರೀನ್ ಕಲರ್ ಸ್ಟೋನ್ ಇದೆ, ತುಂಬ ಚೆನ್ನಾಗಿದೆ. ಸುನಿ ಟೀ ಕಣ್ಬಿಟ್ಟಿದ್ರು. ಟೀ ಬೇಕಾಗಲ್ಲ, ತಣ್ಣಗಾದ್ಮೇಲೆ ಕುಡಿತಾರೆ. ಇದೆಲ್ಲಪ್ಪ ಟೀ ಕೊಡ್ತೀನಿ. ಟೀ ಇಲ್ಲಿ ತಂದಿದ್ದೀನಿ. ಎದೇಳು ಎದೇಳು ಯಾರು ನನ್ನ ಕಾಲರ್ ಕೊಟ್ಬಿಟ್ಟು ಹೆಂಗೆ ಒಪ್ಪತ್ತಿ ಎಲ್ಲ ಚೆಲ್ಬಿಡ್ತು ಬುಜ್ಜಿ. ಹೆಂಗೆ ಸುನಿ, ಈಗ ನೆನ್ನೆಯಿಂದ ಪ್ಲಾನ್ ಮಾಡಿದ್ದೆ ಸುನಿ ನಿನ್ಗೆ ವಿಡಿಯೋ ಮಾಡಬೇಕು ಅಂತ. ಭಯ ಆಗೋಯ್ತಪ್ಪ. ಎಷ್ಟಾಯ್ತು ಎಲ್ಲ ಹೇಳ್ತಾ ಇದ್ರು, ಐಡಿಯಾ ಕೊಟ್ಟಿದ್ರು. ಸುನಿಲ್ ಅಣ್ಣಂಗೆ ಪ್ರ್ಯಾಂಕ್ ಮಾಡಿ ಏನಾದ್ರು ಆ ಥರ ಎದ್ರುಕೊಳ್ಳಲ್ವಲ್ಲ ಯಾವಾಗ್ಲೂ ಅಂತ. ನನ್ಗಂತೂ ಖುಷಿ ಆಯ್ತು. ಇನ್ನೆದ್ರು ಎಲ್ಲರೂ ಹೋಗ್ತಾ ಇದಾರಲ್ಲ ಯುದ್ಧಕ್ಕೆ. ಮಮ್ಮಿ ಇವ್ರಿಗೆ ಅದಕ್ಕಿಂತ ಹೆಚ್ಚಿನ ಟೀ ನೋಟ್ ಗುಡ್. ಇದು ಶೈಲಿ ಮೇಲೆ ಇಟ್ಬಿಟ್ಟು ಎರ್ಕೊಬಿಟ್ರ. ಫ್ರ್ಯಾಂಕ್ ಮಾಡ್ಬಿಟ್ಟು ನನ್ನ ಮಗಳು ದುಡ್ಡು ಇಸ್ಕೊಂಡ್ರೆ. ನೀ ಅದ್ರಲ್ಲ ಆಡ್ತಿ, ಇದ್ರಲ್ಲ ಆಡ್ಲ. ವೈಟಾ ಬ್ಲಾಕಾ? ಬ್ಲಾಕ್ ಹೊಡಿ ಮತ್ತೆ. ಸೊ ನೋಡಿ, ನಮ್ಮನೆ ಮಡಿಕೆ ತಂದ್ವಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಕುಡ್ದು. ಅಲ್ಲಿ ಇವತ್ತು ಯಾವ ನೀರು ಬಿಡ್ಬೇಕಾರೆ ನೊರೆ ಬರುತ್ತೆ. ಮಾಮೂಲಿ ಅಲ್ವಾ? ಹಂಗೆ ನೋಟ. ಇನ್ನು ಇವಾಗ ತುಂಬಿದ್ದೀರಾ ಇದು.
ಎಷ್ಟು ಕೋಲ್ಡ್ ಆಗಿತ್ತು ಬೆಳಗ್ಗೆ ಅಂದ್ರೆ ಮಳೆ ಬಂದಿತ್ತಲ್ಲ ಅದಕ್ಕ. ಇಲ್ಲ ಮಡಕೆ ನೀರೇ ಕೋಲ್ಡ್ ಇರುತ್ತಪ್ಪ. ಕುಡೀರಿ ಸುಮ್ಮನೆ. ನೀವೆಲ್ಲ ಕುಡ್ದಾದ ಅರ್ಧ ಗಂಟೆ ನಾನು ಕುಡಿತೀನಿ. ಅಯ್ಯೋ ಬುಜ್ಜಿ ಆ ಥರ ಟ್ಯಾಪ್ನ ಆನ್ ಮಾಡಿ ಸ್ವಲ್ಪ ಬಿಟ್ಕೊಂಡು ಕುಡಿಬೇಕು ಇನ್ಮೇಲೆ. ಏನ್ಲಿಕ್ಕೆ ಚೆನ್ನಾಗಿರೋ ನೀರು ತುಂಬಿದ್ದೀನಿ ಬುಜ್ಜು, ಕ್ಲೀನ್ ಆಗಿರೋ ನೀರು ತುಂಬಿದ್ದೀನಿ. ಕುಡಿದ ಮೇಲೆ ಏನಿಲ್ಲ, ಚೆನ್ನಾಗಿರುತ್ತೆ. ಕೋಲ್ಡ್ ಆಗಿರುತ್ತೆ. ಕುಡಿದ್ಬಿಟ್ಟು ಲೋಟನೆ ಹಿಂಡಿಗಬೇಕು. ಇಲ್ಲಿ ಅಲ್ಲೇ ಇಟ್ಬಿಡ್ಬೇಕು ನೀನು. ಇದು ಬೇಕಾದ್ರೆ ಇಟ್ಕೊ ಕುಡಿಯೋದು ಅಷ್ಟೇ. ಸೂಪರ್. ಹಲೋ ಬಾಸ್, ನಿಂದು ನಿಜ ಅಂದ್ರೆ ಸುಳ್ಳು. ಹೋಗ್ಲಿ ಬಿಡು. ತರ್ಲೆ ಔಟ್ ಔಟ್ ಕೋಚ್. ಔಟ್. ಬಾಲು ಹೆಂಗ್ ಬರುತ್ತೆ ಅದು ನೋಡ್ಕೋ ಖುಷ್. ನೋಡ್ಬೇಕಲ್ಲ ಅವನು ಪ್ರಾಕ್ಟೀಸ್ ಕೊಟ್ಟಿದ್ರೆ ಒಳ್ಳೆ ಈ ಸತಿ ಚೆನ್ನಾಗಿ ಆಡೋಣ ಪುಟ. ಪಾಪ ಅವನು ಪ್ರಾಕ್ಟೀಸ್ ಎಲ್ಲ ಈ ಸತಿನ ಅವರಪ್ಪನ ಜೊತೆ ಬಾಲ್ ಆಡ್ತಿರೋದಾನು. ವಾವ್ ವೆರಿ ಗುಡ್. 1 ಆಗಿದೆ, ಕೌಂಟ್ ಮಾಡ್ಕೋ. 2 ಔಟ್. ಎತ್ಕೊಂಬ. ಆ್ಯಂಡ್ ಅಪ್ಪ ಮಗ ಇಬ್ಬರು ಆಟ ಆಡ್ಕೊಂಡು ಬಂದರು. ಆಮೇಲೆ ಸ್ವಲ್ಪ ಬುಜ್ಜಿಗೆ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ವಿ ನಾವೇ. ಅವನೆಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸಿ ಇವಾಗ ಆರಾಮಾಗಿ ಕೂತಿದ್ದಾನೆ. ಅವನಿಗೆ ಸ್ವಲ್ಪ ಟೈಮ್ ಪ್ಲೇಯಿಂಗು, ಸ್ವಲ್ಪ ಟೈಮ್ ಹೋಮ್ವರ್ಕು ಎಲ್ಲ ಕೊಟ್ಟರೆ ಅವನಿಗೂ ಬೇಜಾರಾಗಲ್ಲ ಅಲ್ವಾ. ಸೊ ನಾವು ಒಂದೇ ಪ್ರೆಷರ್ ಹಾಕಿದ್ವಿ ಅಂತಂದರೆ ಮಕ್ಳಿಗೂ ಒಂಥರ ಮೈಂಡ್ ಡಿಪ್ರೆಷನ್ ಫೀಲ್ ಆಗುತ್ತೆ. ಬರೀ ಓದು 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 ಅಂತ ಅಂದ್ರೇ ಅಂದ್ಬಿಟ್ಟು ಫಸ್ಟು ಆಟ ಆಡಿಸ್ಕೊಂಡು ಬಂದರು ಸುನಿಲ್. ಆಮೇಲೆ ನಾನೇ 1 or 2 ಪೇಜಸ್ ಖರ್ಚು ರೇಟಿಂಗ್ ಎಲ್ಲ ಕೊಟ್ಟಿರ್ತೀನಿ. ಇಲ್ಲಾಂದರೆ ಡ್ರಾಯಿಂಗ್ ಮಾಡೋಕ್ಕಿಷ್ಟ ಅವನಿಗೆ, ಅದನ್ನೆಲ್ಲ ಮಾಡಿಸ್ತೀವಿ. ಅದಾದಮೇಲೆ ಇವಾಗ ಸ್ವಲ್ಪ ಟೈಮ್ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾನೆ. ಅವ್ನಿಗೆ ಏನು ಇಷ್ಟ ಆ ಕಾರ್ಟೂನ್ನ ನೋಡ್ತಾ ಇರ್ತಾನೆ. ಸೊ ಅದೆಲ್ಲ ಆದಮೇಲೆ ನಾನಿವಾಗ ಆಯಿಲ್ ಅಪ್ಲೈ ಮಾಡಿಸ್ಕೊತಾ ಇದ್ದೀನಿ. ಮಿನಿಮಮ್ ವೀಕ್ಲಿ 3 times ಆದ್ರೂ ಆಯಿಲ್ ಅಪ್ಲೈ ಮಾಡಿಸ್ತೀನಿ ಮಮ್ಮಿ ಇಲ್ಲ ಸುನಿಲ್ ಹತ್ರ. ಏನೋ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ಇವಾಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಕಾಪಟ್ಟೆ ಬಾಡಿ ಹೀಟ್ ಫೀಲ್ ಆಗುತ್ತೆ. ಆ್ಯಂಡ್ ನಾವು ತಗೊಳ್ಳೋ ಮೆಡಿಸಿನ್ ಮತ್ತು ಕಣ್ಣೆಲ್ಲ ಉರಿ ಥರ ಫೀಲ್ ಆಗುತ್ತೆ. ಸೊ ಆಯಿಲ್ ಮಸಾಜ್ ಮಾಡೋದ್ರಿಂದ ಹೇರ್ ಕೂಡ ಚೆನ್ನಾಗಿರುತ್ತೆ. ಏನೋ ಒಂಥರ ರಿಲ್ಯಾಕ್ಸಿಂಗ್ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ನನ್ನ ಹೇರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕೂಡ ಆಗಿದೆ, ನೋಡ್ಬೋದು ನೀವು. ಸೊ ಹಾಗಾಗಿ ವೀಕ್ಲಿ ಥ್ರೈಸ್ ಆದ್ರೂ ನಾನು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿಸ್ತೀನಿ. ಇದಂತೂ ತುಂಬ ಚೆನ್ನಾಗಿದೆ. ಇದು ಹೋಮ್ ಮೇಡ್ ಅಲ್ವಾ, ನಾವೇ ಮಾಡಿರೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸುನಿಲ್ ಹಾಕ್ಬಿಟ್ಟು ಚೆನ್ನಾಗಿ ರೂಟ್ಗೆಲ್ಲ ಹಾಕಿ ಫಸ್ಟು ಅಪ್ಲೈ ಮಾಡ್ತಾರೆ. ಅದಾದಮೇಲೆ ನೀಟಾಗಿ ಜೆಂಟಲ್ ಮಸಾಜ್ ಮಾಡ್ತಾರೆ. ನನಗೆ ಹಾಗೆ ನಿದ್ದೆ ಮಾಡೋ ಥರ ಫೀಲ್ ಆಗ್ತಾ ಇರುತ್ತೆ. ನಾನು ಡೇಯಲ್ಲೆಲ್ಲ ಆಯಿಲ್ ಅಪ್ಲೈ ಮಾಡಲ್ಲ, ನೈಟ್ ಮಲಗಬೇಕಾದ್ರೆ ಅಪ್ಲೈ ಮಾಡಿಸಿ ಮಾರ್ನಿಂಗ್ ಹೇರ್ ವಾಶ್ ಮಾಡ್ತೀನಿ. ಸೊ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ನನಗೆ ನಿಜವಾಗ್ಲೂ. ಸೊ ಅವ್ರು ಮಸಾಜ್ ಮಾಡ್ತಾಯಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಮಸಾಜ್ ಮಾಡ್ತಾರೆ ಸುನಿಲು. ಸ್ವಲ್ಪ ಪ್ರೆಷರೆಲ್ಲ ಹಾಕಿ ಒಂಥರ ಏನೋ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಹಾಗಾಗಿ ಅವ್ರ ಹತ್ರನೇ ಅವರು ಲೀವಲ್ಲಿದ್ದಾಗ ಅವರೇ ಹೇರ್ ಆಯಿಲೆಲ್ಲ ಅಪ್ಲೈ ಮಾಡಿಕೊಡೋದು. ಸೊ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಮ್ಮ ಹೇರ್ ಕೇರ್, ಸ್ಕಿನ್ ಹಾಳಾಗುತ್ತೆ ಬಟ್ ಹೇರ್ ತುಂಬಾ ಚೆನ್ನಾಗಾಗುತ್ತೆ. ಬಿಕಾಸ್ ನಾವು ಕ್ಯಾಲ್ಶಿಯಮ್ ಐರನ್ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ಹಾಗೆ ನಾವು ಮೇಂಟೈನ್ ಮಾಡಿದ್ವಿ ಅಂತ ಅಂದರೆ ಎಷ್ಟೇ ಹಾಳಾಗಿರೋ ಹೇರ್ನು ಒಂದು ರೇಂಜಿಗೆ ಸರಿ ಮಾಡಿಸ್ಬೋದು. ಸೊ ಆಗ ಕಾನ್ಷಿಯಸ್ದಿಂದ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಹೇರು, ಇದನ್ನೇ ಮೇಂಟೈನ್ ಮಾಡಬೇಕು. ಇನ್ಮೇಲೆ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಎಲ್ಲ ಬಿಟ್ಟು ಅದರಿಂದ
ಸಖತ್ ಹೇರ್ ಫಾಲ್ ಎಲ್ಲ ಆಗಿ ನಿಮಗೆ ಗೊತ್ತು ಹೆಂಗಾಗಿತ್ತು ಅಂತ. ಸೊ ಅದನ್ನೆಲ್ಲ ಬಿಟ್ಟು ಹೆಲ್ತಿ ವೇಯಲ್ಲೇ ಹೇರ್ನ ಗ್ರೋತ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮಗ ವಿಡಿಯೋ ಮಾಡ್ತಾ ಇರೋದು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಮಾಡ್ತಾ ಇದ್ದ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸುನಿಲ್ಗೆ ಪ್ರ್ಯಾಂಕ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಾಮೆಂಟ್ ಮಾಡಿ. ಬೇರೆ ಯಾವ ಥರ ಮಾಡಬೇಕು ವೀಡಿಯೋಸ್ನ ಸುನಿಲ್ ಜೊತೆ ಅನ್ನೋದನ್ನ ತಿಳಿಸಿ. ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.